ರೋಜಾಳ ಮಾತಿನಿಂದ ಬೇಸತ್ತ ಸೈರಾ ಸುಮ್ಮನೆ ಕೂರಲಿಲ್ಲ. ಒಂದು ದೊಡ್ಡ ಕಾರ್ಡ್ಬೋರ್ಡ್ ಪೇಪರ್ ತಂದು ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ನನ್ನ ಹೆಸರು ಸೈರಾ, ದಿ ಅದರ್ ಒನ್ ಅಲ್ಲ ಎಂದು ಬರೆದು ಬಿಟ್ಟಳು. ಆ ಬೋರ್ಡ್ ಹಿಡಿದು ಆಫೀಸ್ನಲ್ಲಿದ್ದ ಪ್ರತಿಯೊಬ್ಬರ ಬಳಿ ಹೋಗಿ, ಎಲ್ಲರೂ ಇಲ್ಲಿ ನೋಡಿ, ನನ್ನ ಹೆಸರು ಸೈರಾ ಅಂತ ಓದಲು ಬರುತ್ತದೆಯೇ? ಇನ್ಮುಂದೆ ಯಾರು ನನ್ನನ್ನು ಆ ಹೆಸರಿನಿಂದ ಕರೆಯಬಾರದು ಎಂದು ಸಾರಿ ಹೇಳುತ್ತಿದ್ದಳು. ಅಲ್ಲಿನ ಉದ್ಯೋಗಿಗಳು ಅವಳ ಈ ಅವತಾರ ನೋಡಿ ನಗುತ್ತಿದ್ದರು. ಸೈರಾ ಮಾತ್ರ ಗಂಭೀರವಾಗಿದ್ದಳು. ಅಷ್ಟರಲ್ಲಿ ರೋಜಾ ಅಲ್ಲಿಂದ ಹಾದು ಹೋಗುವುದನ್ನು ಕಂಡು ಸೈರಾ ತಕ್ಷಣ ಆ ಬೋರ್ಡ್ ಅನ್ನು ಬಚ್ಚಿಟ್ಟುಕೊಂಡು ಅವಳು ಹೋದ ಮೇಲೆ ಮತ್ತೆ ತನ್ನ ಪ್ರತಿಭಟನೆಯನ್ನು ಮುಂದುವರಿಸಿದಳು. ಶ್ರೀಕಿ ಅವಳ ಕಾಲೆಳೆಯುತ್ತಾ, ಸೈರಾ ಏನಿದು ಹುಚ್ಚಾಟ ಎಂದಾಗ ಸೈರಾ ಹೆಮ್ಮೆಯಿಂದ, ನಾನೀಗ ನನ್ನದೇ ಆದ ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡುತ್ತಿದ್ದೇನೆ ಎಂದಳು. ಶ್ರೀಕಿ ನಗುತ್ತಾ, ಮೊದಲು ಬಂದು ಮುಖ ತೊಳೆದುಕೋ, ಸಾಕು ನಿನ್ನ ತಲೆಹರಟೆ ಎಂದು ಅವಳನ್ನು ಕರೆದೊಯ್ದನು. ಆರೋಷ್ ತನ್ನ ಕ್ಯಾಬಿನ್ನಿಂದ ಹೊರಬಂದು ಸಾನ್ಯಾ ಜೊತೆ ವೇದಿಕ್ ಬಗ್ಗೆ ವಿಚಾರಿಸುತ್ತಾ ಬರುತ್ತಿದ್ದಾಗ ಸೈರಾ ಆತುರದಲ್ಲಿ ಅವನಿಗೆ ಜೋರಾಗಿ ಡಿಕ್ಕಿ ಹೊಡೆದಳು. ಆರೋಷ್ ಅವಳನ್ನು ಬೀಳದಂತೆ ಹಿಡಿದುಕೊಂಡು, ಆರ್ ಯು ಓಕೆ ಎಂದು ಕೇಳಿದನು. ಸೈರಾ ಮುಜುಗರದಿಂದ, ಐ ಆಮ್ ಓಕೆ, ಸಾರಿ ಸರ್, ನಾನು ಪದೇ ಪದೇ ನಿಮಗೆ ಡಿಕ್ಕಿ ಹೊಡೆಯುತ್ತಿದ್ದೇನೆ ಎಂದು ಕ್ಷಮೆ ಕೇಳಿದಳು. ಆರೋಷ್ ಕಣ್ಣು ಸೈರಾ ಕೈಯಲ್ಲಿದ್ದ ಆ ಬೋರ್ಡ್ ಮೇಲೆ ಬಿತ್ತು. ಏನಿದು ಎಂದು ಅವನು ಕೇಳಿದಾಗ ಸೈರಾ ಅದನ್ನು ಮರೆಮಾಡಲು ಪ್ರಯತ್ನಿಸಿದಳು. ಆರೋಷ್ ಕುತೂಹಲದಿಂದ ಅವಳ ಮುಖದ ಹತ್ತಿರ ಬಾಗಿ, ನಾನು ಒಮ್ಮೆ ನೋಡಬಹುದೇ, ದಯವಿಟ್ಟು ತೋರಿಸಿ ಎಂದು ಮೆಲ್ಲಗೆ ಕೇಳಿದನು. ಸೈರಾ, ಇಲ್ಲ, ನಾನು ನಿಮಗೆ ತೋರಿಸುವುದಿಲ್ಲ ಎಂದು ಆಟವಾಡಿಸಿದಳು. ಕೊನೆಗೆ ಆರೋಷ್ ಉಪಾಯ ಮಾಡಿ ಶ್ರೀಕಿಯನ್ನು ಕರೆದನು. ಸೈರಾ ಅತ್ತ ತಿರುಗಿದಾಗ ಅವಳ ಕೈಯಲ್ಲಿದ್ದ ಪೇಪರನ್ನು ಕಿತ್ತುಕೊಂಡನು. ಆ ಪೇಪರ್ ಓದಿದ ಆರೋಷ್ಗೆ ಸೈರಾಳ ಮುಗ್ಧತೆ ಕಂಡು ನಗು ಬಂದಿತ್ತು. ನೋ ಅದರ್ ಒನ್ ಸೈರಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನನ್ನ ಜೊತೆ ಬಾ ಎಂದು ಕರೆದೊಯ್ದನು. ಆಫೀಸ್ ಮಧ್ಯದಲ್ಲಿದ್ದ ಒಂದು ಮಾಡೆಲ್ ಗೊಂಬೆಗೆ ಆ ಕಾರ್ಡ್ಬೋರ್ಡ್ ಅನ್ನು ನೇತು ಹಾಕಿದ ಆರೋಷ್ ಎಲ್ಲರಿಗೂ ಕೇಳಿಸುವಂತೆ ಹೇಳಿದನು, ಇಲ್ಲಿ ನೋಡಿ, ಇನ್ಮುಂದೆ ಆ ಆಫೀಸ್ನಲ್ಲಿ ಯಾರೂ ಇವಳನ್ನು ದಿ ಅದರ್ ಒನ್ ಎಂದು ಕರೆಯುವಂತಿಲ್ಲ. ಹೀಗೆ ಹೇಳಿ ಸೈರಾಳ ಭುಜ ತಟ್ಟಿದನು. ಸೈರಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಥ್ಯಾಂಕ್ ಯು ಸರ್ ಎಂದು ನಗುತ್ತಾ ಆ ಮಾಡೆಲ್ ಗೊಂಬೆಯ ಭುಜದ ಮೇಲೆ ಕೈ ಹಾಕಿ ನಿಂತು ಸಂಭ್ರಮಿಸಿದಳು. ಆರೋಷ್ ನಗುತ್ತಾ ಅಲ್ಲಿಂದ ಹೋದನು. ಸಂಜೆ ವೇಳೆ ಪಾರ್ಕ್ನ ಒಂದು ಬೆಂಚಿನ ಮೇಲೆ ಕುಳಿತು ಲಹರಿ ಆರಾಮಾಗಿ ಮ್ಯೂಸಿಕ್ ಕೇಳುತ್ತಾ ಏನೋ ತಿನ್ನುತ್ತಿರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜಯಂತ್ ಎಂಟ್ರಿ ಕೊಡುತ್ತಾನೆ. ಲಹರಿಯನ್ನು ನೋಡಿ ಖುಷಿಯಿಂದ ವಾ ಲಹರಿ ಎನ್ನುತ್ತಾನೆ. ಲಹರಿ ಕ್ಯಾಶುಯಲ್ ಆಗಿ ಹಾಯ್ ಜಯಂತ್ ಎನ್ನುತ್ತಾಳೆ. ಜಯಂತ್ ಕುತೂಹಲದಿಂದ ಏನು ಮಾಡ್ತಿದ್ದೀಯಾ ಇಲ್ಲಿ ಎಂದು ಕೇಳಿದಾಗ ಲಹರಿ ನಾನು ಸೈರಾಗೋಸ್ಕರ ಕಾಯುತ್ತಿದ್ದೇನೆ ಎನ್ನುತ್ತಾಳೆ. ಜಯಂತ್ ತಕ್ಷಣವೇ ಒಬ್ಬಳೇ ಯಾಕೆ ಕಾಯುತ್ತೀಯಾ, ನಾನು ಕೂಡ ನಿನ್ನ ಜೊತೆ ಕಾಯ್ತೇನೆ ಎಂದು ಪಕ್ಕದಲ್ಲೇ ಕುಳಿತುಕೊಳ್ಳಲು ಬರುತ್ತಾನೆ. ಲಹರಿ ನಗುತ್ತಾ, ಜಯಂತ್, ನೀನು ವರ್ಷಗಳಿಂದ ಸೈರಾಗೋಸ್ಕರ ಕಾಯುತ್ತಿದ್ದೀಯಲ್ಲಪ್ಪ, ನೀನು ನಿಜಕ್ಕೂ ಒಬ್ಬ ಝೀಬ್ರಾ ಇದ್ದಂತೆ ಎಂದು ಕಾಲೆಳೆಯುತ್ತಾಳೆ. ಜಯಂತ್ ಅದಕ್ಕೆ ಬೇಸರ ಮಾಡಿಕೊಳ್ಳದೆ, ಹೌದು, ನೀನು ಹೇಳುವುದು ಸರಿ ಎಂದು ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಲಹರಿ ಗಂಭೀರವಾಗಿ, ಜಯಂತ್, ಈಗ ನಾನು ನನ್ನ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿದ್ದೇನೆ. ನನಗೊಂದು ಜ್ಞಾನೋದಯ ಆಗಿದೆ. ಇದನ್ನು ಜನರಿಗೆ ವಿವರಿಸಲು ನಾನು www.lahari.com ಎಂಬ ವೆಬ್ಸೈಟ್ ಶುರು ಮಾಡಿದ್ದೇನೆ. ನೀನು ನನ್ನನ್ನು ಫಾಲೋ ಮಾಡ್ತೀಯಾ ಎಂದು ಕೇಳುತ್ತಾಳೆ. ಜಯಂತ್ ಮುಗುಳ್ನಗುತ್ತಾ, ನನ್ನ ಮನೆಯಲ್ಲಿ ಇಂಟರ್ನೆಟ್ ಇದೆ, ನಾನು ಖಂಡಿತ ನಿನ್ನನ್ನು ಮಾನಿಟರ್ ಮಾಡುತ್ತೇನೆ ಎನ್ನುತ್ತಾನೆ. ಲಹರಿ ಮುಂದುವರಿಸುತ್ತಾ, ನಾವೆಲ್ಲರೂ ವಿಶಿಷ್ಟವಾದವರು, ಆದರೆ ಎಲ್ಲರೂ ಒಂದೇ, ನೀನು ಕೂಡ ಸ್ಪೆಷಲ್ ಜಯಂತ್. ಅದಕ್ಕೆ ನನಗೊಂದು ಐಡಿಯಾ ಬಂದಿದೆ. ನೀನು ನನ್ನ ಮೊದಲ ಪ್ರಾಜೆಕ್ಟ್ ಆಗ್ತೀಯಾ? ನಿನ್ನನ್ನು ನಾನು ಸಂಪೂರ್ಣವಾಗಿ ಬದಲಾಯಿಸುತ್ತೇನೆ, ಮೊದಲಿನಿಂದ ನಿನ್ನನ್ನು ರೀಕ್ರಿಯೇಟ್ ಮಾಡುತ್ತೇನೆ ಎಂದು ಆಫರ್ ನೀಡುತ್ತಾಳೆ. ಜಯಂತ್ ಉತ್ಸಾಹದಿಂದ, ಅಂದರೆ ಮೇಕ್ ಓವರ್? ಓಕೆ, ಖಂಡಿತ ಮಾಡೋಣ, ನಾವಿಬ್ಬರೂ ಇದರಲ್ಲಿ ಗೆದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎನ್ನುತ್ತಾನೆ. ಆಗ ಲಹರಿ ತನ್ನ ಅಸಲಿ ಬಣ್ಣ ತೋರಿಸುತ್ತಾಳೆ. ನೋಡು ಜಯಂತ್, ನಾನು ಈಗ ಒಬ್ಬ ಪ್ರೊಫೆಷನಲ್, ಹಾಗಾಗಿ ನಾನು ಇದಕ್ಕೆ ಒಂದು ಸಣ್ಣ ಮೊತ್ತದ ಶುಲ್ಕ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾಳೆ. ಜಯಂತ್, ದುಡ್ಡು ಬೇಕಾ, ಎಷ್ಟು ಎಂದು ಕೇಳಿದಾಗ ಲಹರಿ, ನೀನು ನನಗೆ ಪರಿಚಯ ಇರುವುದರಿಂದ ಕೇವಲ 60,000 ಅಷ್ಟೇ ಎನ್ನುತ್ತಾಳೆ. ಜಯಂತ್ ನಗುತ್ತಾ, ಖಂಡಿತ 60,000 ಕೊಡಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಎನ್ನುತ್ತಾನೆ. ಲಹರಿ, ಹಾಗಿದ್ದರೆ ನಮ್ಮ ನಡುವೆ ಒಪ್ಪಂದವಾಯಿತು ಅಂದ ಹಾಗೆ ಅಲ್ವಾ ಎಂದು ಕೇಳುತ್ತಾಳೆ. ಜಯಂತ್ ಖುಷಿಯಿಂದ ಹೈಫೈ ಕೊಡಲು ಹೋದರೆ ಲಹರಿ ತಡೆದು, ಬೇಡ, ಹೈಫೈ ಕೊಟ್ಟರೆ ನಮ್ಮ ವೃತ್ತಿಪರ ಸಂಬಂಧಕ್ಕೆ ಧಕ್ಕೆ ಬರಬಹುದು ಎಂದು ತಮಾಷೆ ಮಾಡುತ್ತಾಳೆ. ಜಯಂತ್ ಅಚ್ಚರಿಯಿಂದ, ಸರಿ, ಹಾಗಿದ್ದರೆ ನಾನು ನಿನ್ನ ಆಫೀಸ್ಗೆ ಬರಬೇಕಾ ಎಂದು ಕೇಳುತ್ತಾನೆ. ಲಹರಿ, ನನ್ನ ಆಫೀಸ್ ಅಂದರೆ ನನ್ನ ಮನೆ, ಹೌದು, ನೀನು ಮನೆಗೆ ಬರ್ಬೋದು ಎಂದು ಆಹ್ವಾನ ನೀಡುತ್ತಾಳೆ. ಜಯಂತ್ ಹೋಗುತ್ತಾ, ಸರಿ, ಬರುತ್ತೇನೆ, ಸೈರಾಗೆ ನನ್ನ ವಿಚಾರ ತಿಳಿಸು, ಆದರೆ ಈ ವಿಷಯದ ಬಗ್ಗೆ ಅವಳಿಗೆ ಏನು ಹೇಳಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ.
ಸಂಜೆ ಸಮಯ. ಮನೆಯಲ್ಲಿದ್ದ ಗಾರ್ಡನ್ಗೆ ಆರುಷ್ ಅತ್ಯಂತ ಸ್ಟೈಲಿಶ್ ಆಗಿ 2 ಗ್ಲಾಸ್ ಜ್ಯೂಸ್ ಹಿಡಿದುಕೊಂಡು ಬಂದು ವೇದಿಕ್ನಿಗೆ ಒಂದನ್ನು ಕೊಡುತ್ತಾನೆ. ವೇದಿಕ್ನ ಮುಖಭಾವವನ್ನು ಗಮನಿಸುತ್ತಾ ಆರುಷ್ ಕೇಳುತ್ತಾನೆ, ವೇದಿಕ್, ನಿನಗೆ ಕೆಲವೊಮ್ಮೆ ನನ್ನ ಮೇಲೆ ತುಂಬಾ ಕಿರಿಕಿರಿ ಆಗುತ್ತದೆ ಅಲ್ವಾ? ವೇದಿಕ್ ಜ್ಯೂಸ್ ಸಿಪ್ ಮಾಡುತ್ತಾ ನೇರವಾಗಿ ಉತ್ತರಿಸುತ್ತಾನೆ, ನಿಜ ಹೇಳಬೇಕಂದ್ರೆ ಹೌದು, ಕೆಲವೊಮ್ಮೆ ನಿನ್ನ ನಡವಳಿಕೆ ನನಗೆ ಸಿಟ್ಟು ಬರಿಸುತ್ತದೆ. ನಾನು ಸುಳ್ಳು ಹೇಳುವುದಿಲ್ಲ. ಅದೇ ಸಮಯದಲ್ಲಿ ವೇದಿಕ್ ಫೋನ್ಗೆ ಶಮಿಕಾಳಿಂದ ಕರೆ ಬರುತ್ತದೆ. ಆದರೆ ಆರುಷ್ ಪಕ್ಕದಲ್ಲೇ ಇರುವುದರಿಂದ ವೇದಿಕ್ ಕರೆಯನ್ನು ಕಟ್ ಮಾಡುತ್ತಾನೆ. ಆರುಷ್ ಮಾತನ್ನು ಮುಂದುವರಿಸುತ್ತಾ, ನೋಡು ವೇದಿಕ್, ನಾನು ಇಲ್ಲಿರುವುದು ಕೇವಲ ಅಪ್ಪನಿಗೋಸ್ಕರ ಎಂಬುದು ನಿನಗೆ ಗೊತ್ತು. ನನಗೇನು ಈ ಕಂಪನಿಯನ್ನು ನಡೆಸುವ ದೊಡ್ಡ ಆಸೆ ಏನೂ ಇಲ್ಲ. ಆದರೆ ನಿನಗೆ ಆ ಆಸೆ ಇದೆ ಎಂಬುದು ನನಗೆ ತಿಳಿದಿದೆ ಎನ್ನುತ್ತಾನೆ. ಅದಕ್ಕೆ ವೇದಿಕ್, ಹೌದು, ನನಗೆ ಆ ಆಸೆ ಇತ್ತು, ಆದರೆ ಈಗ ನನ್ನ ಪ್ಲಾನ್ ಬದಲಾಗಿದೆ ಎಂದು ಗುಟ್ಟಾಗಿ ಹೇಳುತ್ತಾನೆ. ಆರುಷ್ ಕುತೂಹಲದಿಂದ, ಏನದು ನಿನ್ನ ಹೊಸ ಪ್ಲಾನ್ ಎಂದು ಕೇಳಿದಾಗ ವೇದಿಕ್ ಧೈರ್ಯವಾಗಿ ಹೇಳುತ್ತಾನೆ, ನಿನ್ನ ಕಂಪನಿಗೆ ಪೈಪೋಟಿ ನೀಡುವಂತಹ ಮತ್ತೊಂದು ಹೊಸ ರೈವಲ್ ಏಜೆನ್ಸಿ ಸ್ಥಾಪಿಸುತ್ತೇನೆ. ಆರುಷ್ ನಗುತ್ತಾ, ಓಹೋ, ಹಾಗಿದ್ದರೆ ನೀನು ಖಂಡಿತ ಸೋಲ್ತೀಯ, ಇದು ದೇವರಾಣೆ ಸತ್ಯ ಎಂದು ಸವಾಲು ಹಾಕುತ್ತಾನೆ. ವೇದಿಕ್ ಬಿಟ್ಟುಕೊಡದೆ, ಫೈನಾನ್ಷಿಯರ್ ಇಲ್ಲದೆ ನೀನು 2 ದಿನದಲ್ಲಿ ದಿವಾಳಿಯಾಗುತ್ತೀಯ, ನೆನಪಿರಲಿ ಎಂದು ತಿರುಗೇಟು ನೀಡುತ್ತಾನೆ. ಆರುಷ್ ತಮಾಷೆಯಾಗಿ, ವೇದಿಕ್, ನಿನ್ನ ಲೆಕ್ಕಾಚಾರಗಳು ಇನ್ನೂ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ಎನ್ನುತ್ತಾನೆ. ಆಗ ವೇದಿಕ್ ಗಂಭೀರವಾಗಿ, ನೋಡು ಆರುಷ್, ನಮ್ಮಿಬ್ಬರ ನಡುವೆ ಒಂದು ಅಂತಿಮ ಹಣಾಹಣಿ ನಡೆಯುವ ಸಮಯ ಬಂದಿದೆ ಎನಿಸುತ್ತಾನೆ. ಆರುಷ್ ಸವಾಲನ್ನು ಸ್ವೀಕರಿಸಿ, ಓಹೋ ಹೌದಾ, ಹಾಗಿದ್ರೆ ಬಾ, ನೋಡಿಯೇ ಬಿಡೋಣ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾನೆ. ಆರುಷ್ ಹೋದ ತಕ್ಷಣ ವೇದಿಕ್ ಫೋನ್ಗೆ ಮತ್ತೆ ಶಮಿಕಾಳ ಕರೆ ಬರುತ್ತದೆ. ವೇದಿಕ್ ಈಗಲೂ ಬೇಸರದಿಂದ ಕರೆಯನ್ನು ಕಟ್ ಮಾಡುತ್ತಾನೆ. ಇಬ್ಬರು ಸಹೋದರರ ನಡುವಿನ ಈ ಬಿಸಿನೆಸ್ ಸಮರ ಈಗ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ. ಪಾರ್ಕ್ನಲ್ಲಿ ಲಹರಿ ಕಣ್ಣು ಮುಚ್ಚಿ ವಿಚಿತ್ರವಾಗಿ ಧ್ಯಾನ ಮಾಡುತ್ತಿರುತ್ತಾಳೆ. ಸೈರಾ ಅವಳನ್ನು ಹುಡುಕುತ್ತಾ ಬಂದು ಜೋರಾಗಿ ಲಹರಿ ಎಂದು ಕೂಗುತ್ತಾಳೆ. ಲಹರಿ ಬೆಚ್ಚಿಬಿದ್ದು, ಅಯ್ಯೋ ದೇವ್ರೇ, ನಾನು ಹೆದರಿಯೇ ಬಿಟ್ಟೆ ಎನ್ನುತ್ತಾಳೆ. ಸೈರಾ ನಗುತ್ತಾ, ಏನು ಮಾಡ್ತಿದ್ದೀಯಾ ಇಲ್ಲಿ? ನಾನು ಅಷ್ಟೊತ್ತಿನಿಂದ ಹುಡುಕುತ್ತಿದ್ದರೂ ನೀನು ಕಾಣಿಸಲೇ ಇಲ್ಲ ಅಂದಾಗ ಲಹರಿ ಗಂಭೀರವಾಗಿ, ನಾನು ನನ್ನನ್ನು ಈ ಭೂಮಿಗೆ ಜೋಡಿಸಿಕೊಳ್ಳುತ್ತಿದ್ದೇನೆ, ಅಂದರೆ ನಾನು ಧ್ಯಾನ ಮಾಡುತ್ತಿದ್ದೇನೆ ಎನ್ನುತ್ತಾಳೆ. ಸೈರಾ ಅಷ್ಟಕ್ಕೆ ಬಿಡದೆ, ಸರಿ ಬಿಡು, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ ಎಂದು ರೇಗಿಸ್ತಾಳೆ. ಲಹರಿ ತಕ್ಷಣ ತನ್ನ ಧ್ಯಾನ ಮುಂದುವರಿಸುತ್ತಾಳೆ. ಸೈರಾ, ನನಗೆ ತುಂಬ ಹಸಿವಾಗ್ತಿದೆ, ಹೋಗಿ ಸ್ಯಾಂಡ್ವಿಚ್ ತಿನ್ನೋಣವೇ ಎಂದು ಕೇಳುತ್ತಾಳೆ. ಲಹರಿ, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂದಾಗ ಸೈರಾ ಮುಖ ಸಪ್ಪೆ ಮಾಡಿದಾಗ ಲಹರಿ ನಗುತ್ತಾ, ಸುಮ್ಮನೆ ತಮಾಷೆ ಮಾಡಿದೆ, ಬಾ ಹೋಗೋಣ, ಆದರೆ ಅದರಲ್ಲಿ ಆನಿಯನ್ಸ್ ಆ್ಯಂಡ್ ಸ್ಪೈಸಿ ಜಾಸ್ತಿ ಇರಲಿ ಎನ್ನುತ್ತಾಳೆ. ದಾರಿಯಲ್ಲಿ ಸೈರಾ ಅಲ್ಲಿದ್ದ ಖಾಲಿ ಚಿಪ್ಸ್ ಪ್ಯಾಕೆಟ್ಗಳನ್ನು ನೋಡಿ, ಲಹರಿ, ನೀನು ಇಷ್ಟೊಂದು ಚಿಪ್ಸ್ ತಿಂದಿದ್ದೀಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಲಹರಿ ಚುರುಕಾಗಿ, ನೀನು ಬರುವುದು ತುಂಬ ತಡವಾಯಿತು ಅಂತ ಇದರಿಂದಲೇ ಅರ್ಥ ಮಾಡಿಕೊ ಎನ್ನುತ್ತಾಳೆ. ಇಬ್ಬರು ಫುಡ್ ಆರ್ಡರ್ ಮಾಡಿ ಕುಳಿತಾಗ ಸೈರಾ ತನ್ನ ಆಫೀಸ್ ಕತೆ ಶುರು ಮಾಡುತ್ತಾಳೆ. ನಾನಂತೂ ಅಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ ಲಹರಿ. ಆಫೀಸ್ನಲ್ಲಿ ಪ್ರತಿಯೊಬ್ಬರೂ ಡಯಟ್ನಲ್ಲಿದ್ದಾರೆ. ನನ್ನ ಸುತ್ತಲೂ ಬರೀ ಅವಕಾಡೋ ಮತ್ತು ಚಿಯಾ ಸೀಡ್ಸ್ಗಳೇ ಕಾಣಿಸುತ್ತಿವೆ ಎಂದು ಅಳಲು ತೋಡಿಕೊಳ್ಳುತ್ತಾಳೆ. ಲಹರಿ ನಗುತ್ತಾ, ಅದೆಲ್ಲ ಇರಲಿ, ಆರುಷ್ ಎಂತಹ ಮನುಷ್ಯ ಎಂದು ಕೇಳುತ್ತಾಳೆ. ಸೈರಾ ಮುಖದಲ್ಲಿ ಒಂದು ರೀತಿಯ ಆತಂಕ ಮತ್ತು ನಾಚಿಕೆ ಒಟ್ಟಿಗೆ ಬರುತ್ತದೆ. ಅವನನ್ನು ನೋಡಿದರೆ ಸಾಕು, ಎಲ್ಲರೂ ನರ್ವಸ್ ಆಗ್ತಾರೆ. ನನಗಂತೂ ಅವನನ್ನು ಕಂಡ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂತಾಗುತ್ತದೆ ಎನ್ನುತ್ತಾಳೆ. ಲಹರಿ ಕಣ್ಣು ಹೊಡೆದು, ಓಹೋ, ಅಂದರೆ ನಿಮ್ಮಿಬ್ಬರ ಮಧ್ಯ ಮಿಂಚು ಹರಿಯುತ್ತಿದೆ ಅಂತ ಆಯ್ತು ಅಲ್ವಾ ಎಂದು ಕೆಣಕುತ್ತಾಳೆ. ಸೈರಾ ತಕ್ಷಣ ಸಾವರಿಸಿಕೊಂಡು, ನಾನೇನಾದರೂ ಹಾಗೆ ಹೇಳಿದ್ನಾ? ಈಗ ನೀನು ಕೂಡ ಅವನ ಹಿಂದೆಯೇ ಬಿದ್ದಿದ್ದೀಯಾ ಅನಿಸುತ್ತೆ. ಅವನು ತುಂಬ ಕಿರಿಕಿರಿ ಉಂಟು ಮಾಡುವ ವ್ಯಕ್ತಿ. ಆ ವಿಷಯ ಇಲ್ಲಿಗೆ ಬಿಟ್ಟು ಬಿಡು ಎಂದು ಗದರಿಸುತ್ತಾಳೆ. ಲಹರಿ ಬಿಡದೆ, ಸರಿ ಬಿಡು, ನಿನ್ನ ಆ ರಹಸ್ಯ ಒಪ್ಪಂದದ ಬಗ್ಗೆಯಾದರೂ ಹೇಳು ಎಂದಾಗ ಸೈರಾ, ನಾನು ಹೇಳುವುದಿಲ್ಲ, ಅದು ಸೀಕ್ರೆಟ್. ನಾನು ವೇದಿಕ್ ಸರ್ಗೆ ಮಾತು ಕೊಟ್ಟಿದ್ದೇನೆ. ನಿನಗೆ ಹೇಳಿದರೆ ಅದು ಸೀಕ್ರೆಟ್ ಆಗಿ ಉಳಿಯುತ್ತದೆಯೇ ಎಂದು ಕೇಳುತ್ತಾಳೆ. ಆಗ ಲಹರಿ ತನ್ನ ಯೋಗಿ ಸ್ಟೈಲ್ನಲ್ಲಿ ಸೈರಾಳನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಶುರು ಮಾಡುತ್ತಾಳೆ. ಮಗಳೇ, ನನ್ನನ್ನು ನಿನ್ನಿಂದ ಬೇರೆ ಅಂತ ಭಾವಿಸಬೇಡ. ಸ್ವಲ್ಪ ರಿಲ್ಯಾಕ್ಸ್ ಆಗು, ದೀರ್ಘವಾಗಿ ಉಸಿರು ತೆಗೆದುಕೋ. ನಿಜ ಹೇಳಬೇಕಂದ್ರೆ ನೀನು ಮತ್ತು ನಾನು ಒಬ್ಬರೇ ವ್ಯಕ್ತಿ. ನಾವು ರಕ್ತದ ಸಂಬಂಧವಿರೋ ಅಕ್ಕ ತಂಗಿಯರು ಅಲ್ವಾ ಎನ್ನುತ್ತಾಳೆ. ಸೈರಾ ಹೌದು ಎನ್ನುತ್ತಾಳೆ. ಲಹರಿ ಮುಂದುವರೆದು, ನೋಡು ಸೈರಾ, ನೀನು ಈ ರಹಸ್ಯವನ್ನು ನನಗೆ ಹೇಳಿದರೆ ಅದು ನಿನಗೆ ನೀನೇ ಹೇಳಿಕೊಂಡಂತೆ ಇರುತ್ತದೆ ಅಷ್ಟೇ, ಅದು ಹೊರಗೆ ಹೋಗುವುದಿಲ್ಲ ಎಂದು ನಂಬಿಸುತ್ತಾಳೆ. ಸೈರಾಳಿಗೆ ಅವಳ ಮಾತು ಸರಿ ಎನ್ನಿಸುತ್ತದೆ. ಸರಿ, ನಾನು ಇದನ್ನು ವಿವರಿಸಿಕೊಳ್ಳುತ್ತಿದ್ದೇನೆ ಅಂದುಕೋ. ವೇದಿಕ್ ಸರ್ ನನ್ನನ್ನು ಅವರ ಕ್ಯಾಬಿನ್ಗೆ ಕರೆದರು ಎಂದು ಸೈರಾ ರಹಸ್ಯವನ್ನು ಬಿಚ್ಚಿಡಲು ಮುಂದಾಗುತ್ತಾಳೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.